ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ ಶಿಕ್ಷೆಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇವತ್ತು 5ನೇ ತರಗತಿ ಭಾಗ 1 ಅಧ್ಯಾಯ 5 ಭಿನ್ನ ರಾಶಿಗಳು, ಅದರಲ್ಲಿ ಭಿನ್ನ ರಾಶಿಗಳ ಹೋಲಿಕೆ, ಅದರಲ್ಲಿ ಒಂದೇ ಛೇದವುಳ್ಳ ಭಿನ್ನ ರಾಶಿಗಳು. ಉದಾಹರಣೆ, ಕೆಳಕಂಡ ಚಿತ್ರಗಳಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಗಮನಿಸು. ವಿದ್ಯಾರ್ಥಿಗಳಲ್ಲಿ ಒಟ್ಟು ಎಷ್ಟು ಬಾಕ್ಸ್ಗಳಿವೆ? 1 2 3 4 5 6 7. ಅದರಲ್ಲಿ ಒಂದಕ್ಕೆ ಮಾತ್ರ ಬಣ್ಣ ಹಚ್ಚಿದೆ, ಹಾಗಾದರೆ ಇದು 1/7. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಒಟ್ಟು ಎಷ್ಟು ಬಾಕ್ಸ್ಗಳಿವೆ? 1 2 3 4 5 6 7. ಅದರಲ್ಲಿ ಬಣ್ಣ ಹಚ್ಚಿರೋ ಭಾಗ 1 2 3, ಹಾಗಾದರೆ 3/7. ಇದರಲ್ಲಿ 1/7 ಭಾಗವು 3/7ಕ್ಕಿಂತ ಚಿಕ್ಕದ್ದು. ಅಂದರೆ 1/7 3/7ಕ್ಕಿಂತ ಚಿಕ್ಕದ್ದು. ವಿದ್ಯಾರ್ಥಿಗಳು, 3/7 ದೊಡ್ಡದು, 1/7 ಚಿಕ್ಕದ್ದು. ಕಾರಣ ಈಗ ಅದರ ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, 1/7 ಮತ್ತು 3/7 ಇಲ್ಲಿ ಛೇದ ಎರಡು ಏನಾಗಿದೆ? ಒಂದೇ ರೀತಿ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಯಾವುದು ದೊಡ್ಡದಂತ ಈಗ ಅದ್ರ ಬಗ್ಗೆ ನೋಡೋಣ. ಭಿನ್ನ ರಾಶಿಗಳಲ್ಲಿನ ಛೇದ ಸಮ ಆಗಿದ್ದಾಗ, ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಏನಾಗಿತ್ತು? ಭಿನ್ನ ರಾಶಿಗಳಲ್ಲಿ ಛೇದಗಳು ಸಮವಾಗಿದ್ದವು. ಹಾಗಾದರೆ ಅವಾಗ ಏನಾಗುತ್ತೆ ವಿದ್ಯಾರ್ಥಿಗಳೇ? ಮೊದಲನೇದು, ಅಂಶವು ಚಿಕ್ಕದಾಗಿದ್ದರೆ ಭಿನ್ನ ರಾಶಿಯ ಬೆಲೆಯು ಚಿಕ್ಕದಾಗಿರುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಅಂಶ ಚಿಕ್ಕದಾದರೆ ಅದರ ಭಿನ್ನ ರಾಶಿಯ ಬೆಲೆಯು ಚಿಕ್ಕದಾಗುತ್ತದೆ. ಎರಡನೇದು, ಅಂಶವು ದೊಡ್ಡದಾಗಿದ್ದರೆ ಭಿನ್ನ ರಾಶಿಯ ಬೆಲೆಯು ದೊಡ್ಡದಾಗುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಅಂಶ ದೊಡ್ಡದಾಗಿದ್ದರೆ ಭಿನ್ನ ರಾಶಿಯ ಬೆಲೆಯು ದೊಡ್ಡದಾಗಿರುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಗಮನಿಸಬೇಕು, 1/7 ಇಲ್ಲಿ ಕೂಡ 3/7 ಛೇದ ಎನ್ನುವುದೇ ಎರಡು ಸಮವಾಗಿದೆ. ಆದರೆ ಇಲ್ಲಿ ಅಂಶ ಮೇಲೆ ಚಿಕ್ಕದಿದೆ, ಇಲ್ಲಿ ಅಂಶ ಇಲ್ಲಿ 3 ದೊಡ್ಡದಿದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 3/7 ದೊಡ್ಡದ್ದು. ಒಂದೇ ಅಂಶ ಇರುವ ಭಿನ್ನ ರಾಶಿಗಳು. ಹಾಗಾದರೆ ವಿದ್ಯಾರ್ಥಿಗಳು, ಉದಾಹರಣೆ 1, ಬಣ್ಣ ಹಚ್ಚಿರುವ ಕೆಳಗಿನ ಚಿತ್ರಗಳನ್ನು ಗಮನಿಸಿ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಒಟ್ಟು ಎಷ್ಟು ಬಾಕ್ಸ್ಗಳಿವೆ ಅಂತ ನೋಡೋಣ. 1 2 3 4 5. ಬಣ್ಣ ಹಚ್ಚಿರುವ ಭಾಗ ಎಷ್ಟು? 1 2 3, ಹಾಗಾದರೆ 3/5. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಬಾಕ್ಸ್ಗಳು ಎಷ್ಟಿವೆ? 1 2 3 4 5 6 7 8. ಹಾಗಾದರೆ ವಿದ್ಯಾರ್ಥಿಗಳು, ಬಣ್ಣ ಹಚ್ಚಿರುವ ಭಾಗ 1 2 3, 3/8. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 3/5 ಇದು 3/8ಕ್ಕಿಂತ ದೊಡ್ಡದ್ದು. ಭಿನ್ನ ರಾಶಿಗಳಲ್ಲಿನ ಅಂಶಗಳು ಒಂದೇ ಆಗಿದ್ದಾಗ, ಮೊದಲೇದು, ಛೇದವು ಚಿಕ್ಕದಾಗಿದ್ದರೆ ಆ ಭಿನ್ನ ರಾಶಿಯ ಬೆಲೆಯು ದೊಡ್ಡದಾಗಿರುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಛೇದ ಚಿಕ್ಕದಾಗಿದ್ದರೆ ಆ ಭಿನ್ನ ರಾಶಿಯ ಬೆಲೆ ಏನಾಗಿರುತ್ತೆ? ದೊಡ್ಡದಾಗಿರುತ್ತದೆ. ಎರಡನೇದು, ಛೇದವು ದೊಡ್ಡದಾಗಿದ್ದರೆ ಆ ಭಿನ್ನ ರಾಶಿಯ ಬೆಲೆಯು ಚಿಕ್ಕದಾಗಿರುತ್ತದೆ. ಇಲ್ಲಿ ಛೇದ ದೊಡ್ಡದಾಗಿದ್ದರೆ ಆ ಭಿನ್ನ ರಾಶಿಯ ಬೆಲೆ ಏನಾಗಿರುತ್ತೆ? ಚಿಕ್ಕದಾಗಿರುತ್ತದೆ. ಉದಾಹರಣೆ 1, 4/13 ಇದು 4/9ಕ್ಕಿಂತ ಚಿಕ್ಕದ್ದು. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಅಂಶ ಒಂದೇ ರೀತಿ ಇದೆ, ಆದರೆ ಛೇದ ಏನಾಗಿದೆ? ಬೇರೆ ಬೇರೆ ಇದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಛೇದ ಏನಿದೆ? ಚಿಕ್ಕದಾಗಿದ್ದರೆ ಇದರ ಬೆಲೆ ದೊಡ್ಡದ್ದು. ಹಾಗಾದರೆ 4/13ಕ್ಕಿಂತ 4/9 ದೊಡ್ಡದ್ದು. ಉದಾಹರಣೆ 2, 5/7 ಇದು 5/9ಕ್ಕಿಂತ ದೊಡ್ಡದ್ದು. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಅಂಶ ಎರಡು ಒಂದೇ ರೀತಿಯಾಗಿದೆ, ಆದ್ದರಿಂದ ಇಲ್ಲಿ 7 ಇದೆ, ಇಲ್ಲಿ 9 ಇದೆ. ಹಾಗಾದರೆ 7 ದೊಡ್ಡದ್ದು, 9 ಚಿಕ್ಕದ್ದು. 5/7 ಏನು? 5/9ಕ್ಕಿಂತ ದೊಡ್ಡದ್ದು. ಹಾಗಾದರೆ ವಿದ್ಯಾರ್ಥಿಗಳೇ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.